Hello everyone, welcome back to Learn Easily channel. 9th standard second language English Rainbow workbook with activities, key solutions, unit number 3. ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿಯ ರೈನ್ಬೋ ಇಂಗ್ಲಿಷ್ ಆಕ್ಟಿವಿಟಿ ವರ್ಕ್ಬುಕ್ನ ಯೂನಿಟ್ ನಂಬರ್ 3 ಎಲ್ಲ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀವು ಕಾಣಬಹುದಾಗಿರುತ್ತೆ. ಈಗಾಗಲೇ ಯೂನಿಟ್ ನಂಬರ್ 1, ಯೂನಿಟ್ ನಂಬರ್ 2ನ ಕೀ ಸೊಲ್ಯೂಷನ್ಸನ್ನು ಮಾಡಿ ನೀಡಿರ್ತೇನೆ. ಈಗ ಈ ಒಂದು ಯೂನಿಟ್ ನಂಬರ್ 3ಗೆ ಬಂದಾಗ ರೀಡಿಂಗ್ ಕಾಂಪ್ರಿಹೆನ್ಷನ್. ಮೊದಲಿಗೆ ಇಲ್ಲಿ ಇಂಡಿಯಾದ ಒಂದು ಮ್ಯಾಪನ್ನು ನೀಡಲಾಗಿದೆ. ಆ ಮ್ಯಾಪಲ್ಲಿರ್ತಕ್ಕಂಥ ರಿವರ್ಸ್, ಡ್ಯಾಮ್ಸ್ನ ಬಗ್ಗೆ ನಾವು ಒಂದು ಸ್ಟಡಿ ಮಾಡಬೇಕಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೇಸ್ಡ್ ಆನ್ ದ ಮ್ಯಾಪ್. ಈ ಮ್ಯಾಪ್ನ ಮೇಲೆ ಕೊಟ್ಟಿರ್ತಕ್ಕಂತಹ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗತ್ತೆ. ಇಲ್ಲಿ ಫಸ್ಟ್ ಮೇನ್ ನೋಡೋದಾದರೆ ಟ್ರೂ ಆರ್ ಫಾಲ್ಸ್. ಕಾವೇರಿ ಫ್ಲೋಸ್ ಟುವರ್ಡ್ಸ್ ದ ಬೇ ಆಫ್ ಬೆಂಗಾಲ್. ಇಲ್ಲಿ ಕಾವೇರಿ ರಿವರನ್ನು ನೋಡಿದಾಗ ಅದು ಬೇ ಆಫ್ ಬೆಂಗಾಲ್ ಕಡೆಗೆ ಹರಿಯುತ್ತೆ ಅಂತಕ್ಕಂಥದ್ದು. ಕಾವೇರಿ ರಿವರ್ನ ಒಂದು ಆರೋ ಮಾರ್ಕನ್ನು ನೋಡಿ ಮೆಟ್ಟೂರು ಡ್ಯಾಮ್ ಆದ ತಕ್ಷಣ ಅದು ಬೇ ಆಫ್ ಬೆಂಗಾಲ್ ಕಡೆಗೆ ಹರಿಯುತ್ತೆ. ಸೊ ಇಟ್ ಈಸ್ ಟ್ರೂ. ಇದೇ ರೀತಿ ಎಲ್ಲ ಒಂದು ಸ್ಟೇಟ್ಮೆಂಟ್ಗಳಿಗೆ ನಾವು ಟ್ರೂ ಆರ್ ಫಾಲ್ಸನ್ನು ಬರೀಬೇಕಾಗುತ್ತೆ. ದ ಇಂಡಿಯನ್ ಓಷನ್ ಸಿಚುಯೇಟೆಡ್ ಟು ದ ನಾರ್ತ್ ಆಫ್ ಇಂಡಿಯಾ ಅಂತಿದೆ. ನೋ, ಇಟ್ಸ್ ರಾಂಗ್, ಇಟ್ ಇಸ್ ಸೌತಲ್ಲಿದೆ. ಸೊ ಇಟ್ಸ್ ಫಾಲ್ಸ್. ಹಿರಾಕುಡ್ ಈಸ್ ಬಿಲ್ಟ್ ಅಕ್ರಾಸ್ ಮಹಾನದಿ. ಟ್ರೂ. ದ ಹಿಂಡಸ್ ಫ್ಲೋಸ್ ಬೋತ್ ಇನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಟ್ರೂ. ಲಕ್ಷದ್ವೀಪ್ ಐಲ್ಯಾಂಡ್ಸ್ ಆರ್ ಸಿಚುಯೇಟೆಡ್ ಇನ್ ಅರೇಬಿಯನ್ ಸಿ. ಟ್ರೂ. River Krishna flows into the Bay of Bengal. True. Tungabhadra Dam is in Karnataka. True. The Sutlej is a tributary of the Indus. It is also true. Next, write the names of the dams in alphabetical order. Bakranangal, Chambal, Gandhi Sagar, Godavari, Hirakud, Konar, Koina, Kota, Maitan. Next, Nagarjuna Sagar, Narora, ಪೆರಿಯಾರ್. ಹೀಗೆ ಇನ್ನೂ ಹಲವಷ್ಟು ಡ್ಯಾಮ್ಗಳಿದೆ. ಅವುಗಳನ್ನು ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನೀಡಿರ್ತೇನೆ. ನೆಕ್ಸ್ಟ್ ಮೈನ್ಗೆ ಬಂದಾಗ ಫೈಂಡ್ ಮೀ ಅಂತಿದೆ. ಐ ಆಮ್ ಚೀಪ್, ದೇ ಸೇ ಐ ಆಮ್ ಇನ್ಎಕ್ಸ್ಪೆನ್ಸಿವ್. ಚೀಪ್ ಅಂದಾಗ ಕಡಿಮೆ ಬೆಲೆ, ಅದನ್ನ ನಾವು ಇನ್ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ. ಐ ಆಮ್ ನಾಟ್ ಹೆವಿ ಟು ಕ್ಯಾರಿ, ದೇ ಸೇ ಐ ಆಮ್ ವೆರಿ ಲೈಟ್. ಐ ಕ್ಯಾನ್ ಈಸಿಲಿ ಬಿ ಥ್ರೋನ್ ಅವೇ, ದೇ ಸೇ ಐ ಆಮ್ ಡಿಲೀಟ್. I move from one place to another, they say I am migrate. I also mean dangerous, they call me hazardous. ಈ ರೀತಿ ಒಂದು ಪದಗಳನ್ನು ಇಲ್ಲಿ ಥರ್ಡ್ ಒನ್ ಐ ಕ್ಯಾನ್ ಈಸಿಲಿ ಬಿ ಥ್ರೋನ್ ಅವೇ, ಡಿಲೀಟ್ ಅಂತ ಕೊಟ್ಟಿರ್ತೇನೆ. ಅದಕ್ಕೆ ಬೇರೆ ಪದ ಇದ್ದರೆ ನೀವು ಹುಡುಕ್ಬೋದು. ನಂತರ ಕೊಟ್ಟಿರ್ತಕ್ಕಂತಹ ಒಂದು ಸೇಯಿಂಗ್ಸ್ ಆ್ಯಂಡ್ ಮೀನಿಂಗ್ಸನ್ನು ನಾವು ಐಡಿಯಮ್ಸ್ ಆ್ಯಂಡ್ ಪ್ರೋವರ್ಬ್ಸನ್ನು ಓದ್ಕೋಬೇಕಾಗತ್ತೆ. ನಂತರ ಇಂಟರ್ಪ್ರಿಟಿಂಗ್ ದ ಫಾಲೋಯಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಇದೆ. ಅವುಗಳನ್ನು ಓದಿ ಆ ಒಂದು ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ಸನ್ನು ನಾವು ಅರ್ಥ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಮುಂದೆ ಬರ್ತಕ್ಕಂತಹ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನಾವು ಆನ್ಸರ್ ಬರೀಬೇಕಾಗತ್ತೆ. ವೈ ಡಿಡ್ ಅಪೇಕ್ಷಾ ಶಾರ್ಪನ್ ದ ಬಾಟಮ್ ಆಫ್ ದಿ ಕ್ಯಾಂಡಲ್. ಇಲ್ಲಿ ಅಪೇಕ್ಷಾ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದಾಳೆ, ಕ್ಯಾಂಡಲ್ನ ಡ್ಯಾನ್ಸಿಂಗ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಏನಿದೆ, ಈ ಇನ್ಸ್ಟ್ರಕ್ಷನ್ಸನ್ನು ನೋಡಿ ಅಪೇಕ್ಷಾ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದಾಳೆ. ಆ ಎಕ್ಸ್ಪೆರಿಮೆಂಟಲ್ಲಿ ವೈ ಡಿಡ್ ಅಪೇಕ್ಷಾ ಶಾರ್ಪನ್ ದ ಬಾಟಮ್ ಆಫ್ ದ ಕ್ಯಾಂಡಲ್ ಅಂದಾಗ ಟು ಲೈಟ್ ಬೋತ್ ದ ಎಂಡ್ಸ್. ಆ ಕ್ಯಾಂಡಲ್ಗೆ ಎರಡೂ ಕಡೆಗೂ ಒಂದು ಆ ಕ್ಯಾಂಡಲನ್ನು ಲಿಟ್ ಮಾಡೋದಕ್ಕೆ ಅಥವಾ ಅದಕ್ಕೆ ಒಂದು ಉರಿಸೋದಕ್ಕಾಗಿ ಶಾರ್ಪ್ ಮಾಡಿರ್ತಾಳೆ. ಹೌ ಡಿಡ್ ಶಿ ಫೈಂಡ್ ದ ಸೆಂಟರ್ ಆಫ್ ದ ಕ್ಯಾಂಡಲ್, ಬ್ಯಾಲೆನ್ಸಿಂಗ್ ಆನ್ ದ ಫಿಂಗರ್. ಇದು ಆ ಒಂದು ಮೇಲೆ ಕೊಟ್ಟಿರ್ತಕ್ಕಂತಹ ಇನ್ಸ್ಟ್ರಕ್ಷನ್ಸಲ್ಲಿದೆ. ವಾಟ್ ಡಿಡ್ ಶಿ ಡೂ ವಿತ್ ದ ನೀಡಲ್, push needle through the middle of the candle. Did she balance the needle or the candle between the glasses? Yes. What happened when she lit both ends of the candle? It began to dance up and down, hogta irutte. Why did the flames go out? Door opened suddenly. Her mother opened the door suddenly, so the flames go out. Why was Apeksha mother angry? All wax is on her ಬೆಸ್ಟ್ ಟೇಬಲ್ ಕ್ಲಾತ್. ದ ವ್ಯಾಕ್ಸ್, ಆ ಕ್ಯಾಂಡಲ್ ವ್ಯಾಕ್ಸ್ ಎಲ್ಲವೂ ಆ ಒಂದು ಟೇಬಲ್ ಕ್ಲಾತ್ ಮೇಲೆ ಇರುತ್ತೆ. ಸೊ ಅಪೇಕ್ಷಾಸ್ ಮದರ್ ಆ್ಯಂಗ್ರಿ. ನೆಕ್ಸ್ಟ್ ಬಂದಾಗ ಇಂಟರ್ಪ್ರಿಟಿಂಗ್ ದ ಎಂಟ್ರೀಸ್ ಇನ್ ಎ ಡೈರಿ. ಇಲ್ಲಿ ಇನಾಯತ್ ಒಂದು ಡೈಲಿ ಬರೀತಕ್ಕಂಥ ಡೈರಿಯ ಒಂದು ಮೆಸೇಜನ್ನು ನೀಡಲಾಗಿದೆ. ಮಾರ್ಚ್ 8 ಮತ್ತು ಆ ಒಂದು ಮಾರ್ಚ್ 9ನ ಡೈರಿ ಇದೆ.
ಆ ಮಾರ್ಚ್ 8 ಮಾರ್ಚ್ 9 ಡೈರಿಯನ್ನು ಓದಿ ನಾವು ಆನ್ಸರ್ಸನ್ನು ಬರೀಬೇಕಾಗುತ್ತೆ. ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಇನಾಯತ್ಸ್ ಫ್ಯಾಮಿಲಿ ಅಂದಾಗ ದೇರ್ ಆರ್ 3, ಇನಾಯತ್ ಆ್ಯಂಡ್ ಹಿಸ್ ಫಾದರ್ ಆ್ಯಂಡ್ ಹಿಸ್ ಮದರ್. ವಾಟ್ ಈಸ್ ಡಿಫ್ರೆಂಟ್ ಅಬೌಟ್ ಮಂಡೇ ದ 9th? ಏನು ಡಿಫ್ರೆಂಟ್ ಆಯಿತು ಅಂದರೆ ಡಿವೈಡ್ ಆಲ್ ಹೌಸ್ ವರ್ಕ್ ಇಂಟು 3. ಅವ್ರ ಮನೆ ಕೆಲಸ ಎಲ್ಲ 3 ಅಲ್ಲಿ ಡಿವೈಡ್ ಆಗಿರುತ್ತೆ. ಡಿಡ್ ಇನಾಯತ್ ಹ್ಯಾವ್ ಗುಡ್ ಡೇ ಆರ್ ಬ್ಯಾಡ್ ಡೇ ಆನ್ ಮಂಡೇ? ಇಟ್ ಈಸ್ ಎ ಬ್ಯಾಡ್ ಡೇ. ವೈ ಈಸ್ ಇನಾಯತ್ಸ್ ಮದರ್ ಡೂಯಿಂಗ್ assertiveness training? She doing assertiveness training to be confident. What is bad news for Inayat and his father? Mother divided work for them. ಅವರಿಬ್ಬರಿಗೂ ವರ್ಕನ್ನು ಡಿವೈಡ್ ಮಾಡಿ ನೀಡಿರ್ತಾರೆ. ಆ್ಯಂಡ್ ಪುಟ್ ಔಟ್ ದ ಫಾಲೋಯಿಂಗ್ ಪಿಕ್ಚರ್ಸ್ ಇನ್ ಆರ್ಡರ್ ಇದೆ, ಸೀರಿಯಲ್ ನಂಬರ್ ಪ್ರಕಾರ ಆರ್ಡರಲ್ಲಿ ಇಡಬೇಕು. ಇಲ್ಲಿ ಫಸ್ಟ್ ಒನ್ ಬಂದು 6th, ನೆಕ್ಸ್ಟ್ ಬಂದು 5th, ನೆಕ್ಸ್ಟ್ 1st. ಏಕೆಂದರೆ ಇಲ್ಲಿ ಆರ್ಡರಲ್ಲಿ ಇಡೋದಕ್ಕೆ ಮೇಲೆ ಕೊಟ್ಟಿರ್ತಕ್ಕಂಥ ಮಾರ್ಚ್ 9th ಆ್ಯಕ್ಟಿವಿಟೀಸನ್ನು ನಾವು ಓದ್ಕೊಂಡು ಅವು ಸರಿಯಾದ ಆರ್ಡರಲ್ಲಿ ಇಡಬೇಕಾಗತ್ತೆ. ಇಲ್ಲಿ ಫಸ್ಟ್ ಒನ್ ಈಸ್ ಬಂದಾಗ 6th ಇದೆ. 6th ಅಂತಕ್ಕಂಥದ್ದು ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆ್ಯಕ್ಟಿವಿಟೀಸನ್ನು ಓದ್ತಾ ಹೋದಾಗ ಯಾವುದು ಫಸ್ಟ್ ಮಾಡ್ದ ಯಾವುದು ಸೆಕೆಂಡ್ ಮಾಡ್ದ ಇದನ್ನು ಬರೀಬೇಕು. ನೆಕ್ಸ್ಟ್ 7th ಬಂದಾಗ ದ ಎಂಟ್ರಿ ಫಾರ್ ಮಾರ್ಚ್ 9th, ಐಡೆಂಟಿಫೈ ದ ವರ್ಬ್ಸ್ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಕ್ಲೀನ್ಡ್, ವಾಶ್ಡ್, ಟುಕ್, put, had, hung, went, came, swept, peeled, chopped, cut, set, served, did. ಇಲ್ಲಿ ರೀಡಿಂಗ್ ಅನ್ನೋದನ್ನ ಕೊಟ್ಬಿಟ್ಟಿದ್ದೇನೆ, ಅದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಇಲ್ಲಿ ಬರೀ ಸಿಂಪಲ್ ಪಾಸ್ಟ್ ಅಂತಿದ್ದಾಗ ಒಂದು ಸಿಂಪಲ್ ಪಾಸ್ಟ್ ವರ್ಬ್ಸನ್ನು ಮಾತ್ರ ಬರೀಬೇಕು. ನಾನು ರೀಡಿಂಗ್ ಅನ್ನೋದನ್ನು ಸಹ ಇಲ್ಲಿ ಬರೆದು ಬಿಟ್ಟಿರ್ತೇನೆ. ನೆಕ್ಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಇದೆ. ಇಲ್ಲಿ ಒಂದು ಪೊಯಮ್ ಇದೆ, ಆ ಪೊಯಮನ್ನು ನಾವು ಓದ್ಕೋಬೇಕಾಗತ್ತೆ. ಪೊಯಮನ್ನು ಓದಿದ ನಂತರ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗೆ ಆನ್ಸರ್ನ ಬರೀಬೇಕು. ಲಿಸ್ಟ್ ಆಲ್ ದ ವರ್ಬ್ಸ್ ಆಫ್ ಮೂಮೆಂಟ್. ಈ ಪೊಯಮಲ್ಲಿರ್ತಕ್ಕಂಥ ವರ್ಬ್ಸ್ ಆಫ್ ಮೂಮೆಂಟ್ ಅಂದರೆ ಆ್ಯಕ್ಷನ್ ವರ್ಬ್ಸಲ್ಲಿ ಮೂಮೆಂಟನ್ನು ತೋರಿಸೋದು. ಟರ್ನಿಂಗ್ ಆಯಿತಾ, ಟರ್ನಿಂಗ್ ಅಂತಕ್ಕಂಥದ್ದು, ವಿರ್ಲಿಂಗ್ ಅಂತಕ್ಕಂಥದ್ದು, ಟಾಸಿಂಗ್ ಅಂತಕ್ಕಂಥದ್ದು, ಇವೆಲ್ಲ ಒಂದು ಮೂಮೆಂಟನ್ನು ತೋರಿಸುತ್ತೆ. ಇಲ್ಲಿ ಅವುಗಳನ್ನು ಬರೆದಿರ್ತೇನೆ, ಟರ್ನಿಂಗ್, ವಿರ್ಲಿಂಗ್, ಟಾಸಿಂಗ್, ಚೇಸಿಂಗ್. ಅದಾದ ನಂತರ ಸ್ಟೇಟ್ಮೆಂಟ್, ಟ್ರೂ ಆರ್ ಫಾಲ್ಸನ್ನು ಬರೀಬೇಕಾಗುತ್ತೆ. ಆರ್ ದ ಸ್ಟೇಟ್ಮೆಂಟ್ಸ್ ಟ್ರೂ ಆರ್ ಫಾಲ್ಸ್ ಯು ಕ್ಯಾನ್ ಟೆಲ್ ಅಂತ ಇದೆ. ದ ಚಿಲ್ಡ್ರನ್ ಆರ್ ಫ್ರೈಟನ್ಡ್ ಬೈ ದ ವೆದರ್. ಟ್ರೂ. ದೆರ್ ಆರ್ ಮೆನಿ ಲೋಕಸ್ಟ್ಸ್. ಫಾಲ್ಸ್. ದ ವಿಂಡ್ ಈಸ್ ವೆರಿ ನಾಯ್ಸಿ. ಟ್ರೂ. ದೆರ್ ಈಸ್ ಗೋಯಿಂಗ್ ಟು ಬಿ ರೈನ್ ಸ್ಟಾರ್ಮ್. ಟ್ರೂ. ವಾಟ್ ಡಸ್ ದ ಪೊಯಮ್ ಕಂಪೇರ್ ದ ವಿಂಡ್ ಆ್ಯಂಡ್ ಕ್ಲೌಡ್ಸ್ ಟು? ವಿಂಡ್ ಆ್ಯಂಡ್ ಕ್ಲೌಡ್ಸ್ ಆರ್ ಕಂಪೇರ್ಡ್ ಟು ಲೋಕಸ್ಟ್ಸ್ ಆ್ಯಂಡ್ ಮ್ಯಾಡ್ ಮ್ಯಾನ್. Write the suitable title for the poem, The Storm. Next, match the given words to mean their opposites ಅಂತ ಇದೆ. legal, illegal, fortune, misfortune, relevant, irrelevant, honor, dishonor. ನಂತರ correct, incorrect, proper, improper, cooperation, non-cooperation, just, unjust. ನಂತರ ಇಲ್ಲಿ ಸೆಲ್ಫ್ ಎವ್ಯಾಲ್ಯೂಯೇಷನ್ ಮುಗಿದ ನಂತರ ಮೈಕ್ರೋ ಟೆಸ್ಟ್ ಇದೆ ಯೂನಿಟ್ ನಂಬರ್ 3ಗೆ. Choose the suitable collocation word to fill in the blanks. Ramesh is busy now. He is doing his homework. Next, my friend Pramod is a dash teacher, language teacher. He teaches English. Next, match the words with the column A with the meaning in the column B. Bat. Bat andaga a wooden implement used to hit a ball. Match andaga a small stick is used to make fire. Iron box, an instrument for pressing cloths. ಇನ್ನು ಮೂರನೇ ಕ್ವಶನ್ಗೆ ಬಂದಾಗ there is a passage given. We have to read the passage and write the answers for the given below. ಇಲ್ಲಿ ಪ್ಯಾಸೇಜ್ ಬಂದು ಪಾಂಡವಾಸ್ ಮತ್ತು ದ್ರೋಣರ ಬಗ್ಗೆ ಒಂದು ಕಥೆಯನ್ನು ನೀಡಲಾಗಿದೆ. ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಹೌ ಮೆನಿ ಇಯರ್ಸ್ ಡಿಡ್ ಪಾಂಡವಾಸ್ ಸ್ಪೆಂಡ್ ಇನ್ ದ ಫಾರೆಸ್ಟ್? ಇಲ್ಲಿ ಪಾಂಡವಾಸ್ ಏನು ಇದಕ್ಕೆ ಒಂದು ವನವಾಸಕ್ಕೆ ಹೋಗಿರ್ತಾರೆ, ಆ ಒಂದು ಸ್ಟೋರಿ ಇದೆ. ಅಲ್ಲಿ ಪಾಂಡವಾಸ್ ವೆಂಟ್ ಫಾರೆಸ್ಟ್ ಫಾರ್ 12 years. 13 year, ಅದು 13th ಒಂದು ಬಂದು ಅಜ್ಞಾತವಾಸ ಅಂತ ಇರುತ್ತೆ. ಸೊ ಇಯರ್ ದೇ ಆರ್ ಗಾನ್ ಫಾರ್ 12 years ಟು ಫಾರೆಸ್ಟ್. ನೆಕ್ಸ್ಟ್, ವಾಟ್ ವಾಸ್ ದ ಕಾನ್ಸಿಕ್ವೆನ್ಸ್ ಆಫ್ ದ ವಾರ್? ದುರ್ಯೋಧನ ರೆಫ್ಯೂಸ್ಡ್ ಟು ರಿಟರ್ನ್ ದ ಕಿಂಗ್ಡಮ್. ಪಾಂಡವಸ್ ಬಂದಾಗ ದುರ್ಯೋಧನ ಅವರಿಗೆ ಒಂದು ಕಿಂಗ್ಡಮನ್ನು ಕೊಡೋದಿಲ್ಲ, ಅದು ಆ ಒಂದು ವಾರ್ ಆಗೋದಕ್ಕೆ ರೀಸನ್ ಆಗುತ್ತೆ. ಹೌ ಲಾಂಗ್ ಡಿಡ್ ಪಾಂಡವಾಸ್ ರೂಲ್ ದ ಕಿಂಗ್ಡಮ್? 36 years. ಪಾಂಡವಾಸ್ ಮತ್ತೆ 36 ವರ್ಷ ಒಂದು ಕಿಂಗ್ಡಮನ್ನು ಆಳ್ವಿಕೆ ಮಾಡ್ತಾರೆ. ಹೂಮ್ ಡಿಡ್ ಪಾಂಡವಾಸ್ ಟ್ರಾನ್ಸ್ಫರ್ ದ ಕ್ರೌನ್ ಟು? ಪಾಂಡವಾಸ್ ಟ್ರಾನ್ಸ್ಫರ್ ದ ಕ್ರೌನ್ ಟು ದೇರ್ ಗ್ರ್ಯಾಂಡ್ ಸನ್ ಪರೀಕ್ಷಿತ. ಈ ಒಂದು ಉತ್ತರಗಳನ್ನು ಬರೀಬೇಕಾಗುತ್ತೆ. ಸೊ ಇದು
9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ರೈನ್ಬೋ ವರ್ಕ್ ಬುಕ್ ವಿತ್ ಆಕ್ಟಿವಿಟೀಸ್ನ ಕೀ ಸೊಲ್ಯೂಷನ್ಸ್ ಯೂನಿಟ್ 3 ಆಗಿರುತ್ತೆ. ಯೂನಿಟ್ 4ನ ವಿಡಿಯೋ ನೆಕ್ಸ್ಟ್ ನಿಮಗೆ ಎಲ್ಲ ಕೀ ಆನ್ಸರ್ಸನ್ನು ಮಾಡಿ ಕಳಿಸ್ತೇನೆ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.